ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಕಾಂಪೌಂಡ್ ಗೇಟ್ನ ಯಾವ ಕಡೆಯಿಂದ ಯಾವ ಕಡೆಗೆ ತೊಳ್ಳಬೇಕು, ಯಾವ ಕಡೆಯಿಂದ ಯಾವ ಕಡೆಗೆ ತೊಳ್ಳಿದರೆ ಅದು ವಾಸ್ತು ಪ್ರಕಾರ ಬರುತ್ತೆ, ಅಥವಾ ಯಾವ ಕಡೆ ತೊಳ್ಳಬಾರದು, ಅಥವಾ ಯಾವ ಕಡೆ ಫಿಕ್ಸ್ ಮಾಡಬೇಕು. ಡಬಲ್ ಗೇಟು ಸ್ಲೈಡಿಂಗ್ ಅಲ್ಲದೆ ಗೋಡೆಗೆ ಫಿಕ್ಸ್ ಮಾಡ್ತಾ ಇದ್ದಿದ್ದು ಏನು ಬರ್ತಾ ಇತ್ತು, ಅವಾಗ ಡಬಲ್ ಗೇಟ್ ಇತ್ತು. ಆ ರೀತಿ ಡಬಲ್ ಗೇಟ್ ಮಾಡಿದ್ರೆ ಯಾವ ರೀತಿ ಯಾವುದನ್ನು ಫಿಕ್ಸ್ ಮಾಡಬೇಕು, ಯಾವುದನ್ನು ಲಾಕ್ ಮಾಡಬೇಕು, ಅಥವಾ ಯಾವ ರಸ್ತೆಗೆ ಯಾವ ರೀತಿ ತೊಳ್ಕೊಳ್ಬೇಕು, ಯಾವ ದಿಕ್ಕಿಗೆ ತೊಳೆದ್ರೆ ಅದು ವಾಸ್ತು ಪ್ರಕಾರ ಇರುತ್ತೆ, ಅದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮಗೆ ಈ ದಿನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಗೇಟ್ ಅಂದ್ಕೊಳ್ಳಿ. ಯಾವುದೋ ಒಂದು ವಾಸ್ತು ರೀತಿಲಿ ಒಂದು ಮನೆ ಮಾಡಿರ್ತೀರ, ಆದರೆ ಗೇಟ್ ಒಂದ್ಸರಿ ಫಿಕ್ಸ್ ಮಾಡಿದ್ಮೇಲೆ ಪದೇ ಪದೇ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಕಿತ್ತು ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಇದು ಪೂರ್ವದ ಗೇಟ್ನ ನೋಡಿ, ಪೂರ್ವದ ಗೇಟ್ನಲ್ಲಿ ಇದು ಉತ್ತರ, ಇದು ದಕ್ಷಿಣ. ಆ ಗೇಟ್ಗೆ ಮಾತ್ರ ನೋಡಿ, ಈ ಗೇಟ್ ಪೂರ್ವದ ಗೇಟು ಏನು ಪೂರ್ವೀಶಾನ್ಯದಲ್ಲಿ ಗೇಟ್ ಮಾಡ್ತೀರೋ ಆ ಗೇಟ್ನ ನೀವು ತೊಳ್ಳೋ ಗೇಟ್ ಮಾಡಿದ್ರೆ ದಕ್ಷಿಣದ ಕಡೆಗೆ ತೊಳ್ಳಬೇಕು. ಓಡಾಟ ಮಾಡಿದ್ರೆ ಅದು ನೀವು ಈ ಕಡೆ ತಳ್ಳಿದಾಗ ಈಶಾನ್ಯ ಭಾಗದಲ್ಲಿ ನೀವು ನಡಿಗೆ ಮಾಡ್ತೀರಾ. ಯಾವಾಗ ನೀವು ಆ ಗೇಟ್ನ ಈ ಕಡೆ ದಕ್ಷಿಣದ ಕಡೆಗೆ ತಳ್ತೀರೋ ಈಶಾನ್ಯದ ಭಾಗದಲ್ಲಿ ಉಚ್ಚಸ್ಥಾನದಲ್ಲಿ ನಡಿಗೆ ಮಾಡ್ತೀರಾ. ಫಸ್ಟು ಉಚ್ಚಸ್ಥಾನದಲ್ಲೇ ನಡಿಗೆ ಮಾಡಬೇಕು. ಅದಲ್ಲದೆ ನೀವು ದಕ್ಷಿಣಕ್ಕೆ ತೊಳ್ಳೋದ್ರಿಂದ ಗೇಟು ಕಬ್ಬಿಣದ ಗೇಟ್ ಆಗಿರೋದ್ರಿಂದ ಅದು ಭಾರ ಇರುತ್ತೆ. ಆ ಭಾರನ ನೀವು ದಕ್ಷಿಣದ ಕಡೆಗೆ ತೊಳೆದ್ರೆ ಉತ್ತರದ ಕಡೆಗೆ ಅಗ್ರ ಆಗುತ್ತೆ. ಅದು ವಾಸ್ತುವಿನ ರೀತಿ ನಿಮಗೆ ಅದು ಒಳ್ಳೆ ಅನುಕೂಲ ಕೊಡುತ್ತೆ. ಯಾವಾಗ ಈಶಾನ್ಯ, ಉತ್ತರ ಈಶಾನ್ಯದಲ್ಲಿ ನಾವು ಪೂರ್ವ ಈಶಾನ್ಯದಲ್ಲಿ ಯಾವಾಗ ನಾವು ಪೂರ್ವ ಈಶಾನ್ಯದಲ್ಲಿ ಗೇಟ್ ಇಡ್ತೀವೋ ಆ ಗೇಟ್ ನೀವು ದಕ್ಷಿಣದ ಕಡೆಗೆ ತೊಳೆದ್ರೆ ಈ ಕಡೆಗೆ ಪೂರ್ವದ ಕಡೆಗೆ ನಿಮಗೆ ಭಾರ ಬರುತ್ತೆ, ಅಂದ್ರೆ ದಕ್ಷಿಣದ ಕಡೆಗೆ ಭಾರ ಬರುತ್ತೆ. ಈಶಾನ್ಯದ ಕಡೆ ಅಗ್ರ ಆಗುತ್ತೆ. ಮತ್ತೆ ಈಶಾನ್ಯದಲ್ಲಿ ನಡಿಗೆ ಮಾಡೋದಕ್ಕೆ ಉಚ್ಚಸ್ಥಾನ ನಿಮಗೆ ಓಪನ್ ಇರುತ್ತೆ. ಗೇಟ್ನ ಪೂರ್ತಿ ತೆಗೆದ್ರೂ ತೊಂದರೆ ಇಲ್ಲ, ನೀವು ಅರ್ಧ ತೆಗೆದ್ರೂ ತೊಂದರೆ ಇಲ್ಲ. ನೀವು ಈ ಗೇಟ್ನ ದಕ್ಷಿಣದ ಕಡೆಗೆ, ಈಶಾನ್ಯದಿಂದ ದಕ್ಷಿಣದ ಕಡೆಗೆ ಓಪನ್ ಅಂದ್ರೆ ತಳ್ಳ ರೀತಿಲಿ ಮಾಡ್ಕೊಳ್ಳಿ. ಅದು ಫಿಕ್ಸ್ ಮಾಡೋದೇ ಆದ್ರೆ ನೀವು ಈ ಗೋಡೆಗೆ ಫಿಕ್ಸ್ ಮಾಡ್ಕೊಳ್ಳಿ. ಈ ಗೋಡೆಯಿಂದ ಹಿಂಗೆ ಬರಬೇಕು. ಲಾಕ್ ಮಾಡಿದ್ರೆ ಈಶಾನ್ಯದಲ್ಲಿ ಲಾಕ್ ಆಗುತ್ತೆ. ಪೂರ್ವ ಈಶಾನ್ಯದ ಗೇಟು ತುಂಬ ಶ್ರೇಷ್ಠ. ಅದೇ ನೀವು ಅದನ್ನ ದಕ್ಷಿಣದ ಕಡೆಗೆ ಮಾಡದೆ ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈ ಗೇಟ್ನ ಓಪನ್ ಅಲ್ಲೇ ಉಚ್ಚ ನೀಚ ಇದೆ ನೋಡಿ. ಇದು ಉಚ್ಚ ಸ್ಥಾನ, ಇದು ನೀಚ ಸ್ಥಾನ. ಹಾಗಾಗಿ ಉಚ್ಚ ಸ್ಥಾನದ ಕಡೆ ಓಪನ್ ಆದ್ರೆ ನೀಚ ಸ್ಥಾನದ ಕಡೆ ಗೇಟ್ ಬರುತ್ತೆ. ಅವಾಗ ನೀವು ಉಚ್ಚ ಸ್ಥಾನದಲ್ಲಿ ನಡಿಗೆ ಮಾಡ್ತೀರಾ. ಅದೇ ನೀವು ಏನಾದರೂ ಆ ಕಡೆ ಗೇಟ್ ಫಿಕ್ಸ್ ಮಾಡಿದ್ರೆ ನೀಚ ಸ್ಥಾನದಲ್ಲಿ ನಡಿಗೆ ಮಾಡ್ತೀರಾ, ಉಚ್ಚ ಸ್ಥಾನದ ಕಡೆ ಲಾಕ್ ಆಗುತ್ತೆ. ಅದಲ್ಲದೆ ಗೇಟ್ ನೀವು ಆ ಕಡೆ ತೊಳ್ಳೋದ್ರಿಂದ ಪೂರ್ವ ಈಶಾನ್ಯದ ಭಾಗ ಭಾರ ಆಗುತ್ತೆ. ಅದು ಏನು ಕಬ್ಬಿಣದ ಗೇಟ್ ಆಗಿರುತ್ತೆ ಅಥವಾ ಸ್ಟೀಲು, SS ನೀವೇನಾದರೂ ಮಾಡಿ ಅದು ಉಚ್ಚ ಸ್ಥಾನದಲ್ಲಿ ಭಾರ ಆಗುತ್ತೆ. ಹಾಗಾಗಿ ಯಾವುದೇ ಗೇಟ್ನಾಗಲಿ ದಯಮಾಡಿ ನೀವು ದಕ್ಷಿಣದ ಕಡೆಗೇನೆ ನೀವು ಗೇಟ್ನ ತೊಳ್ಳೋ ರೀತಿಲಿ ಮಾಡ್ಕೊಳ್ಳಿ. ಅದು ವಾಸ್ತುವಿನ ರೀತಿ ಒಳ್ಳೆಯದು. ಏನು ಈಶಾನ್ಯದ ಕಡೆ ತೊಳ್ಳೋ ರೀತಿ ಮಾಡ್ಕೊಂಡ್ರೆ ಏನು ಸಮಸ್ಯೆಗಳಾಗುತ್ತೆ ಅಂತಲೂ ಕೆಲವ್ರು ಕೇಳ್ತೀರ. ಸಮಸ್ಯೆಗಳು ಏನು ಅನ್ನೋದಕ್ಕಿಂತ ಮುಖ್ಯವಾಗಿ ಮಾಡೋ ಸಮಯದಲ್ಲಿ ಈ ಥರದ ವಿಚಾರಗಳು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಈಶಾನ್ಯದ ಕಡೆ ನೀವು ಗೇಟ್ನ ತೊಳ್ಳೋ ರೀತಿಲಿ ಮಾಡ್ಕೊಂಡ್ರೆ ಈಶಾನ್ಯ ಭಾರ ಆಗುತ್ತೆ. ಅದು ಪೂರ್ವ ಈಶಾನ್ಯನೇ ಆಗಲಿ, ಉತ್ತರ ಈಶಾನ್ಯನೇ ಆಗಲಿ, ಈಶಾನ್ಯ ಭಾರ ಆಗುತ್ತೆ. ಈಶಾನ್ಯ ಭಾರ ಆಗೋದ್ರಿಂದ ಮಾನಸಿಕವಾಗಿ ಕಿರಿಕಿರಿಗಳಿರುತ್ತೆ. ಆರ್ಥಿಕವಾಗಿ ಸ್ವಲ್ಪ ನೀವು ಅಂದ್ಕೊಂಡಷ್ಟು ಈಸಿಯಾಗಿ ಆರ್ಥಿಕವಾಗಿರೋದಿಲ್ಲ. ಮನೆಯ ಗಂಡು ಮಕ್ಕಳಿಗೆ ಅದು ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಕೊಡುತ್ತೆ. ಮಕ್ಕಳ ಬುದ್ಧಿವಂತಿಕೆಗೆ ಸ್ವಲ್ಪ ಸಮಸ್ಯೆ ಮಾಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗೇಟ್ನ ಆ ರೀತಿ ಮಾಡಬೇಡಿ. ಅದೇ ನೀವು ಡಬಲ್ ಗೇಟ್ ಇಡ್ತೀರಾ ನೋಡಿ, ಈ ಕಡೆಗೆ ಅರ್ಧ ಗೇಟು, ಈ ಕಡೆಗೆ ಅರ್ಧ ಗೇಟು. ಈ ಗೇಟ್ ತೆಗೆದ್ರೆ ಹಿಂಗೆ ಒಳಗಡೆ ಬರುತ್ತೆ, ಈ ಗೇಟ್ ತೆಗೆದ್ರೆ ಹಿಂಗೆ ಒಳಗಡೆ ಬರುತ್ತೆ ಅಂದಾಗ ಈ ಗೇಟ್ನ ಲಾಕ್ ಮಾಡಬೇಕು. ಏನು ದಕ್ಷಿಣದ ಕಡೆ ಇರುತ್ತೆ ಇದಕ್ಕೆ ನೀವು ಒಂದು ಟವರ್ ಬೋಲ್ಟ್ ಹಾಕಿ ಇದನ್ನ ಲಾಕ್ ಮಾಡಬೇಕು. ಏನು ಈ ಉಚ್ಚಸ್ಥಾನದಲ್ಲಿರುತ್ತೆ ಇದನ್ನ ನೀವು ಫಸ್ಟ್ ತೆಗೆದ್ರೆ, ಒಂದು ಸಿಂಗಲ್ ತೆಗೆದ್ರು ನಡಿಗೆ ಮಾಡೋದಕ್ಕೆ ಈಶಾನ್ಯದ ಕಡೆ ಇರೋದೇ ಮಾಡಬೇಕು. ಆ ನಂತರ ನೀವು ಕಾರ್ ತೆಗಿಯೋದಕ್ಕೋ ಅಥವಾ 2 ಗೇಟ್ ಬಳಸ್ತೀನಿ ಅಂದರೆ ಈ ಕಡೆ ದಕ್ಷಿಣದಲ್ಲಿರೋ ಅಂಥ ಗೇಟ್ನ ನಂತರ ತೆಗಿಬೇಕು. ಹಾಗಾಗಿ ನೀವು ಡಬಲ್ ಗೇಟ್ ಇಟ್ಟರೆ ಫಸ್ಟು ಈಶಾನ್ಯದ ಕಡೆಗೆ, ಉತ್ತರದ ಕಡೆಗಿರೋ ಅಂಥ ಗೇಟು ಓಪನ್ ಆಗಬೇಕು. ಸೆಕೆಂಡ್ ಒನ್ನು ದಕ್ಷಿಣದ ಕಡೆಗಿರೋ ಅಂಥ ಗೇಟು ಓಪನ್ ಆಗೋ ರೀತಿ ಡಬಲ್ ಗೇಟ್ ಮಾಡ್ಕೊಳ್ಳಿ.
ಅದು ನಿಮಗೆ ವಾಸ್ತುವಿನ ರೀತಿ ಬರುತ್ತೆ. ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಡಬಲ್ ಗೇಟು ತುಂಬ ಒಳ್ಳೇದಿತ್ತು. ಎರಡು ಕಡೆ ನಿಮಗೆ ಓಪನ್ ಆಗ್ತಾ ಇತ್ತು. ಈಗ ಸ್ಲೈಡಿಂಗ್ ಮಾಡಿರೋದ್ರಿಂದ ಅದು ಸ್ವಲ್ಪ ಗೊಂದಲ ಆಗುತ್ತೆ. ಯಾವ ಕಡೆಗೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಕೆಲವು ಏನು ಅದು ವರ್ಕ್ ಮಾಡ್ತಾರೆ, ವೆಲ್ಡಿಂಗ್ ವರ್ಕ್ ಏನು ಮಾಡ್ತಾರೆ, ಅವರು ಯಾವ ಕಡೆ ಈಸಿ ಇದ್ರೆ ಆ ಕಡೆ ಮಾಡಿಬಿಡ್ತಾರೆ. ನಿಮಗೆ ಟೆಕ್ನಿಕಲಿ ಎಷ್ಟೇ ಸಮಸ್ಯೆ ಆಗಲಿ ನೀವು ನಾನು ಹೇಳಿರೋ ರೀತಿಯಲ್ಲೇ ಮಾಡ್ಕೊಳ್ಬೇಕು. ಅದೇ ರೀತಿ ಉತ್ತರ ಈಶಾನ್ಯದ ಗೇಟ್ ಆದರೆ ಸ್ಲೈಡಿಂಗ್ ನೀವು ತೆಗಿಯೋದೇ ಆದರೆ ನೋಡಿ, ಸ್ಲೈಡಿಂಗಲ್ಲಿ ಇದು ಪಶ್ಚಿಮ, ಇದು ಪೂರ್ವ. ಈಗ ನೀವು ಗೇಟ್ ಇಟ್ಟರೆ ಪಶ್ಚಿಮದ ಕಡೆಗೆ ಕ್ಲೋಸ್ ಆಗಬೇಕು, ಅಂದರೆ ಪಶ್ಚಿಮದ ಕಡೆಯಿಂದ ಪೂರ್ವದ ಕಡೆಗೆ ಲಾಕ್ ಆಗಬೇಕು. ನೀವು ಗೇಟ್ ತೆಗೆದ್ರೆ ಪಶ್ಚಿಮದ ಕಡೆಗೆ ಹೋಗ್ಬೇಕು. ಓಪನ್ ಆದರೆ ಉತ್ತರ ಈಶಾನ್ಯದ ಕಡೆ ಫಸ್ಟ್ ಓಪನ್ ಆಗಬೇಕು. ನೋಡಿ, ಈ ರೀತಿ ನೀವು ಈ ಕಡೆ ತೊಳೆದ್ರೆ ಈ ಕಡೆ ಫಸ್ಟ್ ಓಪನ್ ಆಗಬೇಕು. ಅವಾಗ ಏನಾಗುತ್ತೆ, ಇದು ಉತ್ತರ ಈಶಾನ್ಯದ ಉಚ್ಚ ಸ್ಥಾನ ಆಗುತ್ತೆ. ಅವಾಗ ನಿಮಗೆ ಅದು ಈಶಾನ್ಯ ಭಾರನೂ ಆಗೋದಿಲ್ಲ, ನಡಿಗೆನೂ ಉತ್ತರ ಈಶಾನ್ಯದ ನಡಿಗೆ ಆಗುತ್ತೆ. ಅದೇ ನೀವೇನಾದರೂ ಆ ರೀತಿ ಮಾಡಿದೆ, ನಾನು ಆ ಕಡೆಗೆ ಲಾಕ್ ಮಾಡ್ತೀನಿ ಅಂದರೆ ನೀವು ಪೂರ್ವದ್ದು ಲಾಕ್ ಮಾಡೋದೇ ಆದರೆ ನೀವು ಪಶ್ಚಿಮದಿಂದ ಈಶಾನ್ಯಕ್ಕೆ ತೊಳೆದ್ರೆ ಈಶಾನ್ಯ ಭಾರ ಆಗುತ್ತೆ. ಹಾಗಾಗಿ ಈಶಾನ್ಯ ಭಾರ ಆಗಬಾರ್ದು. ಈ ಕಡೆ ನೀವು ಈ ರೀತಿ ಏನಾದರೂ ಓಪನ್ ಇಟ್ಕೊಂಡ್ರೆ ಈ ಓಪನ್ ಗೇಟಲ್ಲೇ ಇದು ನೀಚ ಸ್ಥಾನ, ಇದು ಉಚ್ಚ ಸ್ಥಾನ. ಹಾಗಾಗಿ ಉಚ್ಚ ಸ್ಥಾನ ಓಪನ್ ಆಗಬೇಕು, ನೀಚ ಸ್ಥಾನ ಕ್ಲೋಸ್ ಆಗಬೇಕು. ನೀವು ಅದೇ ಏನಾದರೂ ಈಶಾನ್ಯದ ಕಡೆಗೆ ನೀವು ತೊಳೆದ್ರೆ ಉಚ್ಚ ಸ್ಥಾನ ಓಪನ್ ಆಗೋದಿಲ್ಲ, ನೀಚ ಸ್ಥಾನ ಓಪನ್ ಆಗುತ್ತೆ, ಉಚ್ಚ ಸ್ಥಾನ ಲಾಕ್ ಆಗುತ್ತೆ. ಆದ್ದರಿಂದ ಆ ರೀತಿ ಆಗಬಾರ್ದು ಅಂತೇಳಿನೇ ನೀವು ಪಶ್ಚಿಮದ ಕಡೆಗೆ ತಳ್ಳಿ. ಅವಾಗ ನಿಮಗೆ ಉಚ್ಚ ಸ್ಥಾನ ಓಪನ್ ಆಗಿ ನೀಚ ಸ್ಥಾನ ಕ್ಲೋಸ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತೀರಾ, ಅಥವಾ ಪೂರ್ತಿ ತೆಗಿತೀರಾ, ಪೂರ್ತಿ ತೆಗಿರಿ, ಅದರಲ್ಲಿ ಉಚ್ಚ ನೀಚ ಇಲ್ಲ. ಆದರೆ ನೀವೇನಾದರೂ ಅರ್ಧ ತೆಗೆದ್ರೆ, ಸ್ವಲ್ಪ ತೆಗೆದ್ರೆ ಅವಾಗ ನಿಮಗೆ ಉಚ್ಚ ನೀಚ ಕಾಣುತ್ತೆ. ಇದು ನೀಚ, ಇದು ಉಚ್ಚ. ನೀವು ಇದನ್ನು ಓಪನ್ ಇಟ್ಕೊಂಡು ಅಡುಗೆ ಮಾಡೋದು ತುಂಬ ಶ್ರೇಷ್ಠ ಗೇಟ್ಗಳಲ್ಲಿ. ಅಥವಾ ನಾನು ಕಬ್ಬಿಣದ್ದು ಡಬಲ್ ಡೋರ್ ಇಡ್ತೀನಿ, ಅದು ಹಿಂದಿನ ಕಾಲದಲ್ಲಿ ಇಡ್ತಾ ಇದ್ರು, ಆ ಥರದ್ದು ಡೋರ್ ಇಡಬೇಕು ಅನ್ನೋದೇ ಆದರೆ ನೀವು ನೋಡಿ, ಈ ಕಡೆ ಓಪನ್ ಆಗುತ್ತೆ, ಈ ಕಡೆ ಓಪನ್ ಆಗುತ್ತೆ. ಅವಾಗ ಏನು ಮಾಡ್ಬೇಕು, ನೀವು ಪಶ್ಚಿಮದ ಕಡೆ ಇರೋದು ಲಾಕ್ ಆಗಬೇಕು, ಉತ್ತರ ಈಶಾನ್ಯದ ಕಡೆ ಇರೋದು ಓಪನ್ ನಡಿಗೆ ಮಾಡೋದಕ್ಕೆ ಇಟ್ಕೊಳ್ಬೇಕು. ಅವಾಗ ನಿಮಗೆ ಉಚ್ಚ ಸ್ಥಾನ ಫಸ್ಟ್ ಓಪನ್ ಆಗುತ್ತೆ, ನೀಚ ಸ್ಥಾನ ನಂತರ ಓಪನ್ ಆಗುತ್ತೆ. ಗೇಟ್ಗಳು ಯಾವತ್ತೂ ಅಷ್ಟೇ, ನೀವು ಡಬಲ್ ಗೇಟ್ ಆದರೂ ಮಾಡಿ, ಸಿಂಗಲ್ ಗೇಟ್ ಆದರೂ ಮಾಡಿ, ಗೇಟ್ಗಳು ಒಳಗಡೆಗೆ ಇರಬೇಕು. ಕಾಂಪೌಂಡನ ಗೇಟ್ ಏನಿರುತ್ತೆ ಅದು ಗೇಟ್ಗಳು ಒಳಗಡೆಗೆ ಓಪನ್ ಆಗಬೇಕು. ಯಾವತ್ತು ಗೇಟ್ಗಳು ಆಚೆಗೆ ಓಪನ್ ಆಗಬಾರ್ದು. ಫಸ್ಟ್ ಪ್ರಿಫರೆನ್ಸು ಗೇಟ್ ಒಳಗಡೆಗೆ ಓಪನ್ ಆಗಬೇಕು. ಅದು ಉಚ್ಚ ಸ್ಥಾನದಲ್ಲಿರೋದೇ ಫಸ್ಟ್ ಓಪನ್ ಆಗಬೇಕು, ನಂತರ ನೀಚ ಸ್ಥಾನದ ಗೇಟ್ ಓಪನ್ ಆಗಬೇಕು. ಅದರಿಂದ ಏನಾಗುತ್ತೆ, ಉಚ್ಚ ಸ್ಥಾನದಲ್ಲಿ ಓಪನ್ ಆಗುತ್ತೆ. ಮತ್ತು ನಿಮಗೆ ಯಾವಾಗ ನೀವು ಉತ್ತರ ಈಶಾನ್ಯ ಓಪನ್ ಆಗುತ್ತೋ ಆವಾಗ ನಿಮಗೆ ಅದು ಒಳ್ಳೆಯ ವಾಸ್ತುವಿನ ರೀತಿಯಲ್ಲಿ ಉತ್ತರ ಈಶಾನ್ಯ ಅಗರ ಆಗಿ ಪಶ್ಚಿಮ ಭಾರ ಆಗುತ್ತೆ. ಅದು ವಾಸ್ತುವಿನ ರೀತಿಯಲ್ಲಿ ಆ ಜಾಗದಲ್ಲಿ ಆರ್ಥಿಕವಾಗಿ ಅನುಕೂಲ ಕೊಡುತ್ತೆ. ಮತ್ತು ನೀಚ ಸ್ಥಾನದಲ್ಲಿ ಓಪನ್ ಆಗಿದೆ, ನೀಚ ಸ್ಥಾನ ಬ್ಲ್ಯಾಕ್ ಆಗೋದ್ರಿಂದನೂ ನಿಮಗೆ ಅದು ತುಂಬ ಶ್ರೇಷ್ಠ. ಅದೇ ರೀತಿ ಪಶ್ಚಿಮ ವಾಯುವ್ಯದ ಗೇಟು ಅಥವಾ ಪಶ್ಚಿಮದ ಗೇಟು ಅಂತ ಕಡೆ ನೋಡಿ, ಇದು ಪಶ್ಚಿಮ ವಾಯುವ್ಯದ ಉತ್ತರ, ಇದು ಪಶ್ಚಿಮ ವಾಯುವ್ಯದ ದಕ್ಷಿಣ. ನೀವು ಈ ಗೇಟ್ನ ದಕ್ಷಿಣದ ಕಡೆಗೆ ಎಳೆಯೋ ರೀತಿ ಬರಬೇಕು. ತೆಗೆದ್ರೆ ದಕ್ಷಿಣದ ಕಡೆಗೆ ಬರಬೇಕು, ಓಪನ್ ಆದರೆ ಉತ್ತರದ ಕಡೆ ಓಪನ್ ಆಗಬೇಕು. ಅವಾಗ ಏನಾಗುತ್ತೆ ನಿಮಗೆ ನೋಡಿ, ಈಗ ನೀವು ಅಕಸ್ಮಾತ್ ಅರ್ಧ ಎಳೆದ್ರಿ, ಸಿಂಗಲ್ ಪರ್ಸನ್ ಇಬ್ಬರೋ ಬರ್ತಾ ಇದ್ದಾರೆ, ಅಥವಾ ಬೈಕ್ ಬರ್ತಾ ಇದ್ದೀವಿ, ನಾವು ಜಾಸ್ತಿ ಬೈಕಲ್ಲೇ ಓಡಾಡೋದು ಅಥವಾ ನಡಿಗೆ ಮಾಡೋವಾಗ ಮಾತ್ರ ನಾವು ಅರ್ಧ ತೆಗಿತೀವಿ, ಬೇರೆ ಟೈಮಲ್ಲೆಲ್ಲ ನಾವು ಕಾರು ಹೋಗೋವಾಗ ಮಾತ್ರ ಪೂರ್ತಿ ತೆಗಿತೀವಿ ಅಂದಾಗ ಯಾರೂ ಗೇಟ್ಗಳನ್ನ ಪ್ರತಿದಿನ ಪೂರ್ತಿ ಗೇಟ್ಗಳು ತಕ್ಕೊಂಡಿರೋದಿಲ್ಲ. ಒಂದು ಮನುಷ್ಯ ಓಡಾಡೋಷ್ಟೋ ಅಥವಾ 3 ಅಡಿನೋ ಅಥವಾ ಒಂದು ಬೈಕ್ ಹೋಗೋಷ್ಟೋ ಓಪನ್ ಮಾಡ್ಕೊಂಡಿರ್ತಾರೆ. ಅಂಥ ಸಮಯಗಳಲ್ಲಿ ಏನಾಗುತ್ತೆ, ನೀವು ಅರ್ಧ ಓಪನ್ ಇಟ್ಕೊಂಡಾಗ ಇದು ಉಚ್ಚ ಸ್ಥಾನ ಆಗುತ್ತೆ, ಇನ್ನರ್ಧ ನೀಚ ಸ್ಥಾನ ಆಗುತ್ತೆ. ಅಂಥ ಸಮಯಗಳಲ್ಲಿ ನಿಮಗೆ ಉಚ್ಚ ಸ್ಥಾನದಲ್ಲಿ ನಡಿಗೆ ಮಾಡೋದು ತುಂಬ ಶ್ರೇಷ್ಠ. ಅದೇ ನೀವೇನಾದರೂ ಉಲ್ಟಾ ಮಾಡಿದ್ರೆ, ಆ ಕಡೆಗೆ ತೊಳೆದ್ಬಿಟ್ಟು ಈ ಕಡೆ ನೀವೇನಾದರೂ ಓಪನ್ ಇಟ್ಕೊಂಡ್ರೆ ನೀಚ ಸ್ಥಾನ ಓಪನ್ ಆಗುತ್ತೆ, ಉಚ್ಚ ಸ್ಥಾನ ಕ್ಲೋಸ್ ಆಗುತ್ತೆ. ಆ ರೀತಿ ಆಗಬಾರ್ದು. ಯಾವತ್ತೂ ಉಚ್ಚ ಸ್ಥಾನನೇ ಫಸ್ಟ್ ಓಪನ್ ಆಗಬೇಕು. ಅದು ಬಾಗಿಲೇ ಆಗಲಿ, ಡೋರೇ ಆಗಲಿ, ವಿಂಡೋನೇ ಆಗಲಿ, ನೀವು ಯಾವುದೇ ಗೇಟ್ ಆಗಲಿ, ಉಚ್ಚ ಸ್ಥಾನನೇ ಮೊದಲು ಓಪನ್ ಆಗಬೇಕು.
ನೀಚ ಸ್ಥಾನ ಓಪನ್ ಆದರೆ ಏನಾಗುತ್ತೆ ಅಂತಂದರೆ ಏನೂ ಆಗೋದಿಲ್ಲ. ಅದು ಒಂದು ಒಳ್ಳೆಯ ವಿಧಾನ ಅಲ್ಲ. ನೀವು ಯಾವಾಗ ವಾಯುವ್ಯ ಭಾರ ಮಾಡಿ ಪಶ್ಚಿಮ ಓಪನ್ ಮಾಡಿ ಪಶ್ಚಿಮದ ಕಡೆಯಿಂದ ಉತ್ತರಕ್ಕೆ ಓಪನ್ ಮಾಡ್ತೀರೋ ಆವಾಗ ಪಶ್ಚಿಮ ಓಪನ್ ಆಗುತ್ತೆ, ವಾಯುವ್ಯ ಉತ್ತರ ವಾಯುವ್ಯ ಭಾರ ಆಗುತ್ತೆ. ಆ ರೀತಿ ಉತ್ತರ ವಾಯುವ್ಯ ಭಾರ ಆಗಬಾರ್ದು, ಉಚ್ಚಸ್ಥಾನನೇ ಓಪನ್ ಆಗಬೇಕು. ಅದೇ ರೀತಿ ಇನ್ನು ದಕ್ಷಿಣದ ರಸ್ತೆ ಇದ್ದಾಗ ದಕ್ಷಿಣದ ಗೇಟ್ ಇಟ್ಕೊಂಡಿದ್ದೀರ ಅಂದಾಗ ನೋಡಿ, ಈ ಕಡೆ ಪಶ್ಚಿಮದ ಕಡೆನೇ ಓಪನ್ ಆಗಬೇಕು. ಇದು ಪೂರ್ವ, ಇದು ಪಶ್ಚಿಮ. ನೀವು ಗೇಟ್ ತೆಗೆದ್ರೆ ಪಶ್ಚಿಮದ ಕಡೆಗೆ ಓಪನ್ ಆಗಬೇಕು. ಓಪನ್ ಆದರೆ ಫಸ್ಟು ನಿಮಗೆ ಉಚ್ಚಸ್ಥಾನನೇ ಓಪನ್ ಆಗಬೇಕು, ದಕ್ಷಿಣ ಆಗ್ನೇಯದಲ್ಲೇ ಓಪನ್ ಆಗಬೇಕು. ಅದೇ ನೀವೇನಾದರೂ ಈ ಕಡೆ ತಳ್ಳಿದಾಗ ಅದು ಕರೆಕ್ಟಾಗಿರುತ್ತೆ. ಅದೇ ನೀವೇನಾದರೂ ಉಲ್ಟಾ ಈ ಕಡೆ ತೆಗೆದ್ರೆ ನಿಮಗೆ ನೀಚ ಸ್ಥಾನ ಓಪನ್ ಆಗುತ್ತೆ, ಉಚ್ಚಸ್ಥಾನ ಬ್ಲ್ಯಾಕ್ ಆಗುತ್ತೆ, ಮತ್ತು ದಕ್ಷಿಣ ಆಗ್ನೇಯ ಭಾರ ಆಗುತ್ತೆ, ದಕ್ಷಿಣ ಹಗುರ ಆಗುತ್ತೆ. ಆ ರೀತಿ ಮಾಡಬಾರ್ದು. ಯಾವುದೇ ಗೇಟ್ ಆಗಲಿ, ದಕ್ಷಿಣ ಆಗ್ನೇಯದ ಯಾವುದೇ ಗೇಟ್ ಆಗಲಿ ನೀವು ಪಶ್ಚಿಮಕ್ಕೆ ಸ್ಲೈಡಿಂಗ್ ಹೋಗ್ಬೇಕು ಮೇಲೆಗೆ. ನಿಮ್ಗೆ ಅವಾಗ ಉಚ್ಚಸ್ಥಾನ ಓಪನ್ ಆಗುತ್ತೆ. ಅದು ನೀವು 3 ಅಡಿ ಬಳಸಿ 4 ಅಡಿ ಬಳಸಿ ಅಥವಾ ಪೂರ್ತಿ ಗೇಟ್ ತೆಗೀರಿ, ಅದು ವಾಸ್ತುವಿನ ರೀತಿ ಅನುಕೂಲ ಆಗುತ್ತೆ. ಗೇಟ್ಗಳನ್ನ ಯಾವುದೇ ಕಾರಣಕ್ಕೂ ಸ್ಲೈಡಿಂಗ್ ಗೇಟ್ಗಳನ್ನ ಇದೇ ರೀತಿ ತೆಗಿಬೇಕು. ನೀವು ಗೇಟ್ನ ಪಶ್ಚಿಮಕ್ಕೆ ತಳ್ಳಿ ಲಾಕ್ ಮಾಡಿದ್ರೆ ಪೂರ್ತಿ ಲಾಕ್ ಆಗುತ್ತೆ, ಅವತ್ತು ತೆಗೆದ್ರೆ ನಿಮಗೆ ಉಚ್ಚಸ್ಥಾನ ಓಪನ್ ಆಗುತ್ತೆ. ಆ ರೀತಿನೇ ಓಪನ್ ಮಾಡಬೇಕು, ದಕ್ಷಿಣ ಆಗ್ನೇಯದ ನಡಿಗೆನೇ ಮಾಡಬೇಕು. ಅದೇ ಪೂರ್ತಿ ಗೇಟ್ ತೆಗೆದಾಗ ಬೇರೆ ಲೆಕ್ಕ. ನೀವು ಗೇಟ್ 3 ಅಡಿ 2 ಅಡಿ ತೆಗೆದು ಬಳಸೋದೇ ಜಾಸ್ತಿ. ಅಂಥ ಸಮಯಗಳಲ್ಲೆಲ್ಲ ಉಚ್ಚಸ್ಥಾನದಲ್ಲಿ ದಕ್ಷಿಣ ಆಗ್ನೇಯದಲ್ಲೇ ನಡಿಗೆ ಮಾಡಬೇಕು. ನೀವೇನಾದರೂ ಈ ಕಡೆ ತೆಗೆದು ಇಲ್ಲಿ ಓಪನ್ ಮಾಡಿದ್ರೆ ಅದು ಗೇಟ್ನಲ್ಲಿ ನೀಚ ಸ್ಥಾನ ಆಗುತ್ತೆ. ಆ ರೀತಿ ಓಪನ್ ಮಾಡಬಾರ್ದು. ಅದರಿಂದ ಏನೇನೋ ಸಮಸ್ಯೆಗಳಾಗುತ್ತಾ ಅಂತಲೂ ಕೆಲವರು ಕ್ವಶನ್ಗಳು ಮಾಡ್ತೀರಾ. ಬಳಸೋದ್ರಲ್ಲಿ ಯಾವ ರೀತಿ ಬಳಸ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. 100 ಮಾರ್ಕ್ಸಲ್ಲಿ ಒಂದೊಂದು ಮಾರ್ಕ್ಸೂ ಮುಖ್ಯ. ಅದೆಲ್ಲ ಯಾವ ಲೆಕ್ಕ ಅಂತ ಕೆಲವರು ಅಂದ್ಕೊಳ್ತಾರೆ. ಆ ರೀತಿ ಏನಿಲ್ಲ. ನೀವು ಮಾಡೋದೇ ಉಂಟು, ಬಳಸೋದೇ ಉಂಟು. ಅದು ಯಾವ ರೀತಿ ಬಳಸಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಗೊತ್ತಿದ್ದು ಮಾಡ್ಕೊಳೋದ್ರಿಂದ ಅದು ಒಂದು ವಾಸ್ತುವಿನ ವಿಚಾರದಲ್ಲಿ ಒಂದೊಂದು ಪಾಯಿಂಟ್ಸು. ಯಾವತ್ತೂ ನೀವು ತಿರುಗೆಲ್ಲ ಪದೇ ಪದೇ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಏನು ಅಂತಂದರೆ ಸಣ್ಣ ಪುಟ್ಟ ಕಿರಿಕಿರಿಗಳು, ಓದ್ ಕೆಲಸಗಳಾಗದೇ ಇರೋದು, ಮತ್ತು ನೀವು ಯಾವಾಗಲೂ ನೀವು ಆ ಗೇಟ್ಗಳನ್ನ ಬಳಸೋದ್ರಿಂದ ಆ ನಡಿಗೆಗಳು ಮುಖ್ಯ ಆಗುತ್ತೆ. ಆ ನಡಿಗೆಗಳಿಂದ ನಿಮ್ಮ ಮನೆಗೆ ಇವಾಗ ಸಪೋಸು ಡೋರ್ ಇಲ್ಲಿರುತ್ತೆ, ಈಗ ಮನೆ ಹಿಂಗಿದ್ದಾಗ ಡೋರ್ ಇಲ್ಲಿರುತ್ತೆ, ನೀವು ಇಲ್ಲಿ ಇಟ್ಕೊಂಡು ಮಧ್ಯಕ್ಕೆ ಬಳಸಿದ್ರೆ ಪರವಾಗಿಲ್ಲ. ಅದೇ ನೀವೇನಾದರೂ ಇಲ್ಲಿ ತೆಗೆದ್ಬಿಟ್ಟು ಇಲ್ಲಿ ಡೋರ್ ಇಟ್ಟರೆ ಅದು ರಾಂಗ್ ಆಗುತ್ತೆ, ಕೆಲವೊಂದೆಲ್ಲ ತಪ್ಪುಗಳಾಗುತ್ತೆ. ಹಾಗಾಗಿ ಗೇಟ್ಗಳನ್ನ ಬಳಸೋ ವಿಧಾನವೂ ಮುಖ್ಯ ಆಗಿರುತ್ತೆ. ಅದೇ ನೀವು ದಕ್ಷಿಣದ ಗೇಟ್ ಆದಾಗ ಡಬಲ್ ಡೋರ್ ಆದಾಗ ಇದು ಈ ಕಡೆ ಓಪನ್ ಆಗುತ್ತೆ, ಇದು ಈ ಕಡೆ ಓಪನ್ ಆಗುತ್ತೆ. ಅದರಲ್ಲಿ ನೀವು ಇದನ್ನು ಲಾಕ್ ಮಾಡಬೇಕು, ಇದನ್ನು ಓಪನ್ ಮಾಡಬೇಕು. ನೀವು ಉಚ್ಚಸ್ಥಾನದ ಓಪನ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದೇ ನೀವು ಡಬಲ್ ಡೋರ್ ಮಾಡಿದಾಗ ಇದನ್ನು ಲಾಕ್ ಮಾಡಬೇಕು, ಇದನ್ನು ಓಪನ್ ಇಟ್ಕೊಳ್ಬೇಕು. ಡಬಲ್ ಡೋರ್ ಮಾಡಿದಾಗ ಇದೇ ರೀತಿನೇ ಮಾಡಬೇಕು. ಅದೇ ಪಶ್ಚಿಮದ ಮಾಡಿದಾಗೂ ಅದೇ ರೀತಿ. ಡಬಲ್ ಡೋರ್ ಮಾಡಿದಾಗ ದಕ್ಷಿಣಕ್ಕಿರೋದು ಲಾಕ್ ಮಾಡಬೇಕು, ಉತ್ತರಕ್ಕಿರೋದನ್ನ ಓಪನ್ ಇಟ್ಕೊಬೇಕು. ಡಬಲ್ ಡೋರು ಒಂದು ರೀತಿ ಹೋದರೆ ತುಂಬ ಶ್ರೇಷ್ಠ ಡಬಲ್ ಡೋರು. ಆದರೆ ಈಗ ಲೇಟೆಸ್ಟು ಎಲ್ಲ ಸ್ಲೈಡಿಂಗ್ಗಳು ಬಂದಿರೋದ್ರಿಂದ ಎಲ್ಲ ಸ್ಲೈಡಿಂಗ್ ಒಂದೇ ದೊಡ್ಡದಾಗಿ ಇಟ್ಕೊಳ್ತಾರೆ. ಅದನ್ನು ನಾನು ಹೇಳಿರೋ ರೀತಿಯಲ್ಲೇ ವಾಸ್ತು ಪ್ರಕಾರ ಮಾಡಿಕೊಳ್ಬೇಕು. ಗೇಟ್ಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾವ ರೀತಿ ಯಾರೆಲ್ಲ ಹೊಸದಾಗಿ ಗೇಟ್ಗಳು ಮಾಡ್ತಾ ಇರ್ತಾರೆ, ಇಂಥ ವಿಡಿಯೋಗಳನ್ನ ನೋಡಿ ಯಾವ ಕಡೆ ತೆಗಿಬೇಕು ಯಾವ ಕಡೆ ತೆಗಿಬಾರ್ದು ಅನ್ನೋದು ನೋಡಿ ಮಾಡಿಕೊಂಡ್ರೆ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಅನುಕೂಲ ಆಗಲಿ ಅಂತಲೇ ನಾನು ಈ ಥರದ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಇವೆಲ್ಲ ಸಣ್ಣ ಸಣ್ಣ ವಿಚಾರನೇ ಇರ್ಬೋದು, ಆದರೆ ವಾಸ್ತು ವಿಚಾರದಲ್ಲಿ ಒಂದು ಸಣ್ಣ ವಿಚಾರನೂ ಪಾಯಿಂಟ್ ಆಗುತ್ತೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳು ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.